ಕಾಂಗ್ರೆಸ್ ಸರ್ಕಾರ ಪರ ಇದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಿ, ಮಾಧ್ಯಮ ಮುಖಾಂತರ ಪ್ರಕಟ ಮಾಡಿದ್ದೀರಿ. ಇನ್ನು ಮುಂದೆ ಅವರು ಈ ಏನೇ ಪಾದಯಾತ್ರೆಗಳೇ ಮಾಡಲಿ, ಅವ್ರ ಮೇಲೆ ಹುನ್ನಾರ ಮಾಡಲಿ, ಅವರು ಇನ್ನೂ 5 ವರ್ಷ ಯಾವುದೇ ಕಾರಣಕ್ಕೂ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಡೆಯಕ್ಕೆ ಸಾಧ್ಯ ಇಲ್ಲ. ಅವ್ರ ಪರ ಎಲ್ಲ ಜನರ ವರ್ಗದವರು ಜನಗಳಿದ್ದಾರೆ, ಮುಖಂಡರುಗಳಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಇವತ್ತು ಸಾಕ್ಷಿಯಾಗಿ ಈಗ ನಡೆದಂಥ ಸಮಾವೇಶನೇ ಅವ್ರಿಗೆ ದುಃಖ. ಕಾರಣ ಅವರು ಇವತ್ತೆಲ್ಲ ನೋಡಿರ್ತಾರೆ, ನೋಡಿರ್ತಾರೆ. ನೇರವಾಗಿ ಅವ್ರು ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆಗೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರು ನೇರ ನುಡಿಗಳಿಂದ ಹೇಳಿದ್ದಾರೆ. ಅವ್ರು ಇನ್ನು ಮುಂದೆ ಅದು ತಿಳ್ಕೊಂಡು ಅವ್ರು ವಾಪಸ್ಸು ಹೋಗಬೇಕು ಅಂತ ತಿಳ್ಕೊಂಡು ನಾಳೆ ಸಮಾವೇಶಕ್ಕೆ ಮಾಡಬಾರ್ದು ಅಂತ ಈ ಸಮಾವೇಶ ಮಾಡಿ ನಮ್ಮ ಜನಶಕ್ತಿ ಎಷ್ಟಿದೆ, ಪ್ರಬಲ ಶಕ್ತಿ ಹೆಂಗಿದೆ, ಜನಸಮುದಾಯ ಸಿದ್ದರಾಮಯ್ಯನ ಪರ ಹೆಂಗಿದೆ ಅಂತ ಇವತ್ತು ನೋಡಿದ್ದಕ್ಕೆ ತುಂಬ ಸಾಕ್ಷಿಯಾಗಿ ಮಾಧ್ಯಮಗಳನ್ನ ನೋಡಿದ್ದೀರಾ. ಈ ಜನಶಕ್ತಿ ಜಾಗ ಇಲ್ಲ, ವೆಹಿಕಲ್ ಎಷ್ಟು ಬಂದಿದ್ದು ನೀವೆಲ್ಲ ನೋಡಿದ್ದೀರಾ. ಅದೇ ರೀತಿ ಇನ್ನು ಮುಂದೆನೂ ಕೂಡ ನಾವು ಅವ್ರ ಬೆಂಬಲವಾಗಿ ನಿಂತ್ಕೊತೀವಿ, ಸಿದ್ದರಾಮಯ್ಯನ ಪರ ನಿಂತ್ಕೊತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಮಂಜು ಬಿ ಶೆಟ್ಟಿ, ಜಿಲ್ಲಾಧ್ಯಕ್ಷರು ಹಾಗೂ ಐಯಿಂದ ಮುಖಂಡರು. ಬಿಜೆಪಿ ಜೆಡಿಎಸ್ ಸಿದ್ದರಾಮಯ್ಯ ಜಾತಿವಾದಿ ಏನು ಹೇಳ್ತಾ ಇದ್ದಾರೆ, ಈ 130 ಕೋಟಿ ಏನು ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಸಹಿಸಿ ಕಾಡ್ದಾಗಂದ್ರೆ ಇವತ್ತಿನ ದಿನ ಹುನ್ನಾರ ಮಾಡಿ ಅವ್ರನ್ನ ಜಾತಿ ಪದ್ಧತಿ ಕೋಮೋದಿ ಸೃಷ್ಟಿಸಿ ಅವ್ರನ್ನ ಕೆಳಗಿಳಿಸಬೇಕು ಅಂತ ಏನು ಕಾರ್ಯಕ್ರಮಗಳನ್ನ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಜನಾಂಗದ ಇವತ್ತು ಸೇವೆಯ ಜನಾಂಗದ ಅವ್ರ ಪರವಾಗಿ ಎಷ್ಟು ಜನ ಇದ್ದಾರೆ ಅಂತ ಇಡೀ ಕರ್ನಾಟಕ ಮಾಡ್ತಾ ಇದ್ದಾರೆ. ಇದಕ್ಕೆ ದೇಶಾದ್ಯಂತ ಇವತ್ತೇನು ಮಾಧ್ಯಮ ಮಾಡ್ತಾ ಇದ್ದಾರೆ. ನಮ್ಮ ಬಡವರ ಪರ ಇವತ್ತು ಇರುವಂಥ ನಮ್ಮ ಸಿದ್ದರಾಮಯ್ಯವ್ರನ್ನ ಏಕ ಟಾರ್ಗೆಟ್ ಮಾಡಿ ಕೆಳಗಿಳಿಸಬೇಕು. ನಾಯಕರನ್ನ ಕೆಳಗಿಳಿಸ್ಬಿಟ್ರೆ ಇನ್ನು ಬಡವರ ಪರ ಇದ್ದವ್ರು ಯಾರಿಲ್ಲ, ಅಧಿಕಾರ ಪರ ಯಾರು ಇಲ್ಲ ಅಂತ ಇವತ್ತೇನು ಹುನ್ನಾರ ಮಾಡಿ ಇವತ್ತೆಲ್ಲ ಬೆಂಗಳೂರಿನ ಪಾದಯಾತ್ರೆ ಮಾಡಿದ್ರೆ ಇದು ವಿಫಲ ಆಗುತ್ತೆ. ನಾಳೆ ಬರೋದಕ್ಕಿಂತ ಹೆಚ್ಚಾಗಿ ಇವತ್ತು ಜನ ಸೇರಿದ್ದಾರೆ. ಖಂಡಿತ ಸುಲಭ ಆಗಲ್ಲ. ಯಾಕಂದರೆ ಕರ್ನಾಟಕದ ಜನಸಂಖ್ಯೆ ಅವ್ರನ್ನ ಗೆಲ್ಲಿಸಿ ಆರು ಗೆಲ್ಲಿಸಿದ್ದಾರೆ. 5 ವರ್ಷ ಕಳೆದ ಬಾರಿ 5 ವರ್ಷ ಇದ್ರು, ಈ ವರ್ಷ 5 ವರ್ಷ ಮಾಡಿ ಒಳ್ಳೆ ಒಂದು ಆಡಳಿತ ಕೊಡ್ತಾರೆ. ನಮ್ಮ ಕರ್ನಾಟಕದ ಜನಸಂಖ್ಯೆಯಿಂದ